ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಪ್ರಕೃತಿ ಮುನಿಸ್ಕೊಂಡ್ರೆ ಮನುಷ್ಯನ ಗತಿ ಏನು? ಎಷ್ಟೇ ದೊಡ್ಡ ಸೂಪರ್ ಪವರ್ ದೇಶವಾದ್ರೂ ಕೂಡ ಪ್ರಕೃತಿಯ ಒಂದೇ ಒಂದು ಹೊಡೆತಕ್ಕೆ ಅಕ್ಷರಶಃ ಮಂಡಿಯೂರಿ ಕೂರ್ಬೇಕಾಗುತ್ತೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ಸತ್ಯ. ಇದೀಗ ಅಂತಹದ್ದೇ ಒಂದು ಭೀಕರ ವಿಪತ್ತು ನಮ್ಮ ಭಾರತದ ಕಡೆಗೆ ದೈತ್ಯಾಕಾರದಲ್ಲಿ ನುಗ್ಗಿ ಬರ್ತಾ ಇದೆ. ಹೌದು, ಸಮುದ್ರದ ಆಳದಲ್ಲಿ ಹುಟ್ಟಿಕೊಂಡಿರುವಂತಹ ಮೈಲಾ ಎನ್ನುವಂತಹ ಬೃಹತ್ ಸೈಕ್ಲೋನ್ ಈಗ ಸೂಪರ್ ಸೈಕ್ಲೋನ್ ಆಗಿ ಬದಲಾಗಿದ್ದು ನೇರವಾಗಿ ಭಾರತದ ಕರಾವಳಿ ತೀರದತ್ತ ನುಗ್ಗಿ ಬರ್ತಾ ಇದೆ. ಇದು ಸಾಮಾನ್ಯ ಮಳೆ ಗಾಳಿಯಲ್ಲ. ಈ ಚಂಡಮಾರುತ ಅಪ್ಪಳಿಸುವಾಗ ಗಾಳಿಯ ವೇಗ ಗಂಟೆಗೆ ಬರೋಬ್ಬರಿ 195 ಕಿಲೋಮೀಟರ್ ಇರಲಿದೆ ಅಂತ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಅಷ್ಟಕ್ಕೂ ಗಂಟೆಗೆ 195 ಕಿಲೋಮೀಟರ್ ವೇಗದ ಗಾಳಿ ಅಂದ್ರೆ ಅದರ ಶಕ್ತಿ ಅಂತದ್ದು. ಕರಾವಳಿ ತೀರದ ಯಾವೆಲ್ಲ ರಾಜ್ಯಗಳಿಗೆ ಭೀಕರ ಪ್ರಕೃತಿ ವಿಕೋಪದ ಹೊಡೆತ ಬೀಳುತ್ತೆ? ಲಕ್ಷಾಂತರ ಜನರನ್ನ ಈಗಲೇ ಸೇಫ್ ಜಾಗಗಳಿಗೆ ಶಿಫ್ಟ್ ಮಾಡ್ತಾ ಇರೋದಾದ್ರೂ ಯಾಕೆ? ಈ ಚಂಡಮಾರುತಕ್ಕೆ ಮೈಲಾ ಅಂತ ಹೆಸರು ಬಂದಿದ್ದಾದ್ರೂ ಹೇಗೆ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಭಾರಿ ಸದ್ದು ಮಾಡ್ತಾ ಇರುವಂತಹ ಮೈಲಾ ಚಂಡಮಾರುತದ ಪ್ರತಿಯೊಂದು ಎಳೆಯನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿಯನ್ನ ಕರಾವಳಿಯ ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ದು ಯಾವ ಊರು? ಈ ಬೇಸಿಗೆಯಲ್ಲಿ ನಿಮ್ಮೂರಲ್ಲಿ ಮಳೆ ಬರ್ತಾ ಇದೆಯಾ ಅಥವಾ ಬಿಸಿಲಿನ ಧಗೆ ಹೆಚ್ಚಾಗಿದ್ಯಾ? ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ನಾವು ನ್ಯೂಸ್ ಗಳಲ್ಲಿ ಚಂಡಮಾರುತ ಬರ್ತಾ ಇದೆ, ಗಾಳಿ ಬೀಸ್ತಾ ಇದೆ ಅಂತ ಕೇಳಿ ಸುಮ್ಮನಾಗ್ತಾ ಇದ್ದೀವಿ. ಆದ್ರೆ ಹವಾಮಾನ ತಜ್ಞರು ಹೇಳಿರುವಂತಹ 295 ಎನ್ನುವಂತಹ ನಂಬರ್ ಇದೆಯಲ್ಲ, ಇದು ಅಕ್ಷರಶಃ ಎಂತವರ ಹೆದೆಯಲ್ಲೂ ಕೂಡ ನಡುಕವನ್ನು ಹುಟ್ಟಿಸುವಂತಹದ್ದು. ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ, ನಮ್ಮ ಹೈವೇಗಳಲ್ಲಿ ನಾವು ಕಾರುಗಳನ್ನ 100 ಅಥವಾ 120 ಕಿಲೋಮೀಟರ್ ವೇಗದಲ್ಲಿ ಓಡಿಸಿದ್ರೇನೆ ಕಾರು ಕಂಟ್ರೋಲ್ ತಪ್ಪುತ್ತೆ. ಅಂತಹದ್ರಲ್ಲಿ 195 ಕಿಲೋಮೀಟರ್ ವೇಗದಲ್ಲಿ ಬೃಹತ್ ಬಿರುಗಾಳಿ ಬಂದು ಅಪ್ಪಳಿಸಿದ್ರೆ ಏನಾಗಬಹುದು? ಈ ವೇಗದ ಗಾಳಿಗೆ ಸಿಲುಕಿದ್ರೆ ನೂರಾರು ವರ್ಷಗಳ ಹಳೆಯ ದೊಡ್ಡ ದೊಡ್ಡ ಮರಗಳು ಬೇರು ಸಮೇತ ಕಿತ್ತು ಬರಬಹುದು. ಎಲೆಕ್ಟ್ರಿಕ್ ಕಂಬಗಳು, ಟವರ್ಗಳು ಬೆಂಕಿ ಕಡ್ಡಿಯಂತೆ ಮುರಿದು ಬೀಳುತ್ತವೆ. ಕಾಂಕ್ರೀಟ್ ಬಿಲ್ಡಿಂಗ್ ಗಳ ಮೇಲ್ಛಾವಣಿಗಳು ಕಾಗದದಂತೆ ಹಾರಿ ಹೋಗುತ್ತವೆ. ರಸ್ತೆಯಲ್ಲಿ ನಿಲ್ಲಿಸಿದ ಕಾರ್ಗಳು, ಬಸ್ಗಳು ಗಾಳಿಯ ರಭಸಕ್ಕೆ ಪಲ್ಟಿಯಾಗುವ ಸಾಧ್ಯತೆಗಳಿರುತ್ತೆ. ಇಂತಹ ಒಂದು ಮಹಾ ವಿನಾಶಕಾರಿ ಶಕ್ತಿಯನ್ನ ಹೊತ್ಕೊಂಡು ಈ ಮೈಲಾ ಚಂಡಮಾರುತ ಭಾರತದ ಕಡೆಗೆ ಹೆಜ್ಜೆ ಹಾಕ್ತಾ ಇದೆ. ಸಮುದ್ರದ ಮೇಲೆ ಸೃಷ್ಟಿಯಾಗಿರುವಂತಹ ಭಾರಿ ವಾಯುಭಾರ ಕುಸಿತದಿಂದ ಈ ಚಂಡಮಾರುತ ಜನ್ಮ ತಾಳಿದ್ದು ಬಿರುಗಾಳಿ ಮತ್ತು ತೇವಾಂಶವನ್ನ ಹೇರಿಕೊಂಡು ಕ್ಷಣ ಕ್ಷಣಕ್ಕೂ ಬೃಹದಾಕಾರವಾಗಿ ಬೆಳೀತಾ ಇದೆ. ಚಂಡಮಾರುತ ಅಂದ್ರೆ ಕೇವಲ ಗಾಳಿಯಲ್ಲ, ಅದರ ಜೊತೆಗೆ ಬರುವ ಈ ಭೀಕರ ಮಳೆ ಮತ್ತು ಸಮುದ್ರದ ಆರ್ಭಟವೇ ಅತಿ ದೊಡ್ಡ ಡೇಂಜರ್. ಹವಾಮಾನ ಇಲಾಖೆ ಎಚ್ಚರಿಕೆಯ ಪ್ರಕಾರ ಮೈಲಾ ಚಂಡಮಾರುತ ಕರಾವಳಿಗೆ ಅಪ್ಪಳಿಸುವ ಸಮಯದಲ್ಲಿ ಸಮುದ್ರದಲ್ಲಿ ಬರೋಬ್ಬರಿ 10 ರಿಂದ 15 ಅಡಿ ಎತ್ತರದ ಬೃಹತ್ ಅಲೆಗಳು ಇಳಿದಿವೆ. ಅಂದ್ರೆ ಸಮುದ್ರದ ನೀರು ನೇರವಾಗಿ ಊರಿನೊಳಗೆ, ಮನೆಯೊಳಗೆ ನುಗ್ಗುವ ಭೀಕರ ಅಪಾಯವಿದೆ. ಇದರ ಜೊತೆಗೆ ಎಡೆಬಿಡದೆ ಸುರಿಯುವಂತಹ ಭಾರಿ ಮಳೆಯಿಂದಾಗಿ ಕರಾವಳಿ ತೀರದ ನದಿಗಳು ಉಕ್ಕಿ ಹರಿಯಲಿವೆ. ತಗ್ಗು ಪ್ರದೇಶಗಳು ಸಂಪೂರ್ಣವಾಗಿ ಜಲಾವೃತಗೊಂಡು ದ್ವೀಪದಂತಾಗುತ್ತವೆ. ರೈತರು ಬೆಳೆದಂತಹ ಸಾವಿರಾರು ಹೆಕ್ಟೇರ್ ಬೆಳೆಗಳು ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚಿ ಹೋಗುವಂತಹ ಮುನ್ಸೂಚನೆ ಕೂಡ ಇದೆ. ಸಮುದ್ರದಲ್ಲಿ 195 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ, ಮೀನುಗಾರಿಕೆಗೆ ಹೋಗದಂತೆ ಕಟ್ಟುನಿಟ್ಟಿನ ವಾರ್ನಿಂಗ್ ನೀಡಲಾಗಿದೆ. ಈ ಆರ್ಭಟದ ಸಮಯದಲ್ಲಿ ಸಮುದ್ರದೊಳಗೆ ಹೋದ್ರೆ ಅವರ ಜೀವನ ಶಾಶ್ವತವಾಗಿ ಜಲಸಮಾಧಿಯಾಗುವುದು 100ಕ್ಕೆ 100 ಗ್ಯಾರಂಟಿ. ಇನ್ನು ಈ ಮೈಲಾ ಚಂಡಮಾರುತದ ನೀರ ಹೊಡೆತ ಭಾರತದ ಕರಾವಳಿಯ ಪ್ರಮುಖ ರಾಜ್ಯಗಳಿಗೆ ಬೀರುತ್ತೆ. ಹವಾಮಾನ ವೈಪರೀತ್ಯದಿಂದಾಗಿ ಕರಾವಳಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಪ್ರವಾಸಿಗರು ಯಾವುದೇ ಕಾರಣಕ್ಕೂ ಬೀಚ್ ಗಳ ಕಡೆಗೆ ಹೋಗದಂತೆ, ಸಮುದ್ರದ ಹತ್ತಿರ ಸುಳಿಯದಂತೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿ ಜನರನ್ನ ಸೇಫ್ ಜಾಗದಲ್ಲಿರಲು ಸೂಚಿಸಲಾಗಿದೆ. ಈ ಚಂಡಮಾರುತ ಭೂಮಿಯನ್ನ ಸ್ಪರ್ಶಿಸುವ ಆ ಕೆಲವು ಗಂಟೆಗಳು ಇಡೀ ಆಡಳಿತ ಯಂತ್ರಕ್ಕೆ ಮತ್ತು ಜನರಿಗೆ ಅಕ್ಷರಶಃ ನರಕ ದರ್ಶನ ಮಾಡಿಸಲಿದೆ. ಮರಗಳು ಬಿದ್ದು ರಸ್ತೆ ಸಂಪರ್ಕ ಕಡಿತಗೊಳ್ಳುತ್ತೆ, ವಿದ್ಯುತ್ ಸಂಪರ್ಕ ಸಂಪೂರ್ಣವಾಗಿ ಬ್ಲಾಕ್ಔಟ್ ಆಗುತ್ತೆ, ಮೊಬೈಲ್ ನೆಟ್ವರ್ಕ್ ಗಳು ಕಡಿತಗೊಳ್ಳುವ ಅಪಾಯ ಕೂಡ ಕಣ್ಣೆದಿರಿದೆ. ಪ್ರಕೃತಿಯ ಕೋಪವನ್ನ ತಡೆಯಲು ಯಾರಿಗೂ ಕೂಡ ಸಾಧ್ಯವಿಲ್ಲ. ಆದ್ರೆ ಅದರಿಂದ ಆಗುವಂತಹ ಅನಾಹುತಗಳನ್ನು ಕಡಿಮೆ ಮಾಡಲು ನಮ್ಮ ವಿಪತ್ತು ನಿರ್ವಹಣಾ ಪಡೆಗಳು 24/7 ಸೈನ್ಯದಂತೆ ಕೆಲಸವನ್ನ ಮಾಡ್ತಾ ಇದೆ. ಚಂಡಮಾರುತ ಅಪ್ಪಳಿಸುವ ಮುನ್ನವೇ ಕರಾವಳಿ ತೀರದಲ್ಲಿ ವಾಸಿಸುತ್ತಾ ಇರುವಂತಹ ಲಕ್ಷಾಂತರ ಜನರನ್ನ ಬಸ್ಗಳ ಮೂಲಕ ಸುರಕ್ಷಿತವಾದಂತಹ ಸೈಕ್ಲೋನ್ ಶೆಲ್ಟರ್ ಗಳಿಗೆ ಶಿಫ್ಟ್ ಮಾಡುವಂತಹ ಅತಿದೊಡ್ಡ ಕಾರ್ಯಾಚರಣೆ ಯುದ್ಧೋಪಾದಿಯಲ್ಲಿ ನಡೀತಾ ಇದೆ. ಮನೆ ಮಠ, ದನ ಕರುಗಳನ್ನ ಬಿಟ್ಟು ಕೇವಲ ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಜನ ಗಂಟು ಮುಟ್ಟೆಯನ್ನು ಕಟ್ಟಿಕೊಂಡು ಸುರಕ್ಷಿತ ತಾಣಗಳತ್ತ ಧಾವಿಸ್ತಾ ಇದ್ದಾರೆ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಕೋಸ್ಟ್ ಗಾರ್ಡ್ ಮತ್ತು ಭಾರತೀಯ ನೌಕಾಪಡೆ ಯಾವುದೇ ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ಬೋಟ್ಗಳು, ಲೈಫ್ ಜಾಕೆಟ್ಗಳು ಮತ್ತು ಹೆಲಿಕಾಪ್ಟರ್ ಗಳೊಂದಿಗೆ ಸನ್ನದ್ಧವಾಗಿ ನಿಂತಿವೆ. ಭಾರತೀಯ ಹವಾಮಾನ ಇಲಾಖೆ ಪ್ರತಿ 10 ನಿಮಿಷಕ್ಕೊಮ್ಮೆ ಸ್ಯಾಟಲೈಟ್ ಮೂಲಕ ಈ ಚಂಡಮಾರುತದ ಕಣ್ಣನ್ನ ಟ್ರ್ಯಾಕ್ ಮಾಡ್ತಾ ಇದೆ. ಇದೆಲ್ಲದರ ನಡುವೆ ನಿಮ್ಗೊಂದು ಕುತೂಹಲ ಮೂಡಿಸಬಹುದು. ಅದೇನಪ್ಪಾ, ಈ ಚಂಡಮಾರುತಗಳಿಗೆ ಹುಡ್ ಹುಡ್, ಬಿಫಾಸ್ ಜಾಯ್, ನಿವರ್, ಈಗ ಮೈಲಾ ಅಂತ ಹೆಸರುಗಳನ್ನ ಇಡ್ತಾ ಇದ್ದಾರೆ. ಯಾರು ಹೆಸರುಗಳನ್ನ ಫಿಕ್ಸ್ ಮಾಡ್ತಾ ಇದ್ದಾರೆ ಅಂತ? ಸ್ನೇಹಿತರೆ, ಇದಕ್ಕೊಂದು ಅಂತಾರಾಷ್ಟ್ರೀಯ ವ್ಯವಸ್ಥೆ ಕೂಡ ಇದೆ. ಹಿಂದೂ ಮಹಾಸಾಗರ, ಬಂಗಾಳ ಕೊಳ್ಳಿ ಮತ್ತು ಅರಬ್ಬಿ ಸಮುದ್ರದಲ್ಲಿ ಏಳುವಂತಹ ಚಂಡಮಾರುತಗಳಿಗೆ ಹೆಸರು ಇಡಲು ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ ಸೇರಿದಂತೆ ಒಟ್ಟು 13 ದೇಶಗಳ ಒಕ್ಕೂಟವಿದೆ. ಈ 13 ದೇಶಗಳು ಮೊದಲೇ ತಲಾ 13 ಹೆಸರುಗಳ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿಕೊಂಡಿಟ್ಟಿರುತ್ತವೆ. ಯಾವಾಗ ಚಂಡಮಾರುತ ಹುಟ್ಟಿಕೊಳ್ಳುತ್ತದೆಯೋ ಆ ಲಿಸ್ಟ್ ನಲ್ಲಿರುವಂತಹ ಮುಂದಿನ ಹೆಸರನ್ನ ಅದಕ್ಕೆ ಇಡಲಾಗುತ್ತೆ. ಇದರಿಂದ ಜನರಿಗೆ, ಮಾಧ್ಯಮಗಳ
ಮಾಧ್ಯಮಗಳಿಗೆ ಮತ್ತು ಭದ್ರತಾ ಪಡೆಗಳಿಗೆ ಆ ಚಂಡಮಾರುತದ ಬಗ್ಗೆ ಮಾಹಿತಿ ವಿನಿಮಯ ಮಾಡಿಕೊಳ್ಳಲು ಸುಲಭವಾಗುತ್ತೆ. ಈ ಮೈಲಾ ಎನ್ನುವ ಹೆಸರು ಕೂಡ ಇದೇ ಪಟ್ಟಿಯಿಂದ ಬಂದಿದ್ದು. ಇನ್ನು ಈ ಮೈಲಾದಂತಹ ಚಂಡಮಾರುತಗಳು ಏಕಾಏಕಿ ಹೇಗೆ ಸೃಷ್ಟಿಯಾಗುತ್ತವೆ, ಸಮುದ್ರದಲ್ಲಿ ಈ ರಕ್ಕಸನಿಗೆ ಜೀವ ಕೊಡುವಂತಹ ಶಕ್ತಿಯಾದ್ರೂ ಯಾವುದು ಎನ್ನುವ ವಿಜ್ಞಾನವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸಮುದ್ರ ಮೇಲ್ಮೈ ಉಷ್ಣಾಂಶ 26.5 ಡಿಗ್ರಿ ಸೆಲ್ಸಿಯಸ್ ಗಿಂತ ಹೆಚ್ಚಾದಾಗ ಅಲ್ಲಿನ ಗಾಳಿ ಬಿಸಿಯಾಗಿ ಮೇಲಕ್ಕೆ ಹೋಗುತ್ತೆ. ಆ ಜಾಗದಲ್ಲಿ ಗಾಳಿ ಖಾಲಿಯಾಗಿ ಒಂದು ದೊಡ್ಡ ವಾಯುಭಾರ ಕುಸಿತ ಸೃಷ್ಟಿಯಾಗುತ್ತೆ. ಆಗ ಆ ಖಾಲಿ ಜಾಗವನ್ನ ತುಂಬಲು ಸುತ್ತಮುತ್ತಲಿರುವಂತಹ ತಂಪಾದ ಗಾಳಿ ರಭಸವಾಗಿ ನುಗ್ಗಿ ಬರುತ್ತೆ. ಭೂಮಿಯ ತಿರುಗುವಿಕೆಯಿಂದಾಗಿ ಆ ನುಗ್ಗಿ ಬರುವ ಗಾಳಿ ಸುಳಿಯಾಕಾರದಲ್ಲಿ ಗಿರಗಿರನೆ ತಿರುಗಲು ಶುರು ಮಾಡುತ್ತೆ. ಅದೇ ಮುಂದೆ ಒಂದು ಬೃಹತ್ ಚಂಡಮಾರುತವಾಗಿ ಆಕಾಶದೆತ್ತರಕ್ಕೆ ಬೆಳೆದು ನಿಲ್ಲುತ್ತೆ. ಸಮುದ್ರದ ನೀರು ಎಷ್ಟು ಬಿಸಿಯಾಗಿರುತ್ತದೆಯೋ ಆ ರಕ್ಕಸನಿಗೆ ಅಷ್ಟು ಶಕ್ತಿ ಸಿಗುತ್ತೆ. ಆ ಚಂಡಮಾರುತ ಭೂಮಿಗೆ ಅಪ್ಪಳಿಸುವವರೆಗೆ ಸಮುದ್ರದ ತೇವಾಂಶವನ್ನ ಕುಡಿದು ಮತ್ತಷ್ಟು ಬಲಿಷ್ಠವಾಗುತ್ತಲೇ ಇರುತ್ತೆ. ಭೂಮಿಯನ್ನು ಸ್ಪರ್ಶಿಸಿದ ನಂತರವಷ್ಟೇ ಇದರ ಶಕ್ತಿ ಕುಂದಲು ಶುರುವಾಗುತ್ತೆ. ಇನ್ನು ಈ ಮೈಲಾ ಚಂಡಮಾರುತ ಕೇವಲ ಮನೆಗಳು, ಮೇಲ್ಛಾವಣಿಗಳು ಅಥವಾ ಮರಗಳನ್ನು ಮಾತ್ರ ಉರುಳಿಸೋದಿಲ್ಲ, ಬದಲಾಗಿ ನಮ್ಮ ದೇಶದ ಆರ್ಥಿಕತೆಯ ಬೆನ್ನೆಲುಬನ್ನೇ ಮುರಿದು ಹಾಕುತ್ತೆ. 195 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಿದಾಗ ಕರಾವಳಿ ಭಾಗದಲ್ಲಿರುವಂತಹ ಸಾವಿರಾರು ಕೋಟಿ ರೂಪಾಯಿಗಳ ಇನ್ಫ್ರಾಸ್ಟ್ರಕ್ಚರ್ಗಳು, ರಸ್ತೆಗಳು, ಸೇತುವೆಗಳು ಮತ್ತು ವಿದ್ಯುತ್ ಜಾಲ ಧೂಳಿಪಟವಾಗುತ್ತೆ. ಕರಾವಳಿ ಭಾಗದ ಅತಿದೊಡ್ಡ ಜೀವನಾಡಿಯಾಗಿರುವಂತಹ ಮೀನುಗಾರಿಕಾ ಉದ್ಯಮ ಸಂಪೂರ್ಣವಾಗಿ ಸ್ತಬ್ಧವಾಗುತ್ತೆ. ಮೀನುಗಾರರ ದೋಣಿಗಳು, ಬಲೆಗಳು ಸಮುದ್ರದ ಅಲೆಗಳ ಆರ್ಭಟಕ್ಕೆ ಸಿಲುಕಿ ಛಿದ್ರವಾಗುತ್ತೆ. ಇನ್ನೊಂದೆಡೆ ರೈತರು ರಕ್ತ ಬೆವರು ಸುರಿಸಿ ಬೆಳೆದಂತಹ ಭತ್ತ, ಅಡಿಕೆ, ತೆಂಗು, ರಬ್ಬರ್ ಬೆಳೆಗಳು ಬೃಹತ್ ಪ್ರವಾಹದ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುತ್ತವೆ. ಫ್ಯಾಕ್ಟರಿಗಳು ಮುಚ್ಚಲ್ಪಡುತ್ತದೆ. ಸಾರಿಗೆ ವ್ಯವಸ್ಥೆ ನಿಲ್ಲುತ್ತೆ. ಇದರಿಂದ ಸರ್ಕಾರಕ್ಕೆ ಮತ್ತು ಜನಸಾಮಾನ್ಯರಿಗೆ ಆಗುವಂತಹ ಆರ್ಥಿಕ ನಷ್ಟವನ್ನ ಸರಿಪಡಿಸಲು ವರ್ಷಗಳೇ ಬೇಕಾಗುತ್ತೆ. ಈ ನಷ್ಟದ ನೇರ ಹೊಡೆತ ಬೀಳುವುದು ದಿನಗೂಲಿ ನಂಬಿ ಬದುಕ್ತಾ ಇರುವಂತಹ ಬಡವರ ಹೊಟ್ಟೆ ಮೇಲೆ. ಭಾರತಕ್ಕೆ ಇಂತಹ ಪ್ರಕೃತಿ ವಿಕೋಪಗಳು ಅಷ್ಟೇನಲ್ಲ, ನಮ್ಮ ಇತಿಹಾಸದ ಪುಟಗಳನ್ನ ತಿರುಗಿ ಹಾಕಿದ್ರೆ 1999ರ ಒಡಿಶಾ ಸೂಪರ್ ಸೈಕ್ಲೋನ್, ಅದಾದ ನಂತರ ಅಂಫಾನ್, ಫನಿ, ಬಿಪರ್ಸ್ ಜಾಯ್ ಇಂತಹ ಚಂಡಮಾರುತಗಳು ಅಕ್ಷರಶಃ ಪ್ರಳಯವನ್ನೇ ಸೃಷ್ಟಿ ಮಾಡಿದ್ವು. ಆಗೆಲ್ಲ ನಮ್ಮ ಬಳಿ ನಿಖರವಾದ ಹವಾಮಾನ ಟೆಕ್ನಾಲಜಿ ಇರಲಿಲ್ಲ. ಎಷ್ಟೋ ಅಮಾಯಕರ ಪ್ರಾಣ ಪಕ್ಷಿ ಹಾರಿ ಹೋಗ್ತಾ ಇತ್ತು. ಸಾವಿರಾರು ಜನ ಅನಾಥರಾಗ್ತಾ ಇದ್ರು. ಆದ್ರೆ ಈ ಕರಾಳ ಅನುಭವಗಳಿಂದ ಪಾಠ ಕಲಿತಂತಹ ಭಾರತ ಇಂದು ಜಗತ್ತಿನಲ್ಲಿಯೇ ಅತ್ಯಂತ ಬಲಿಷ್ಠವಾದ ಮತ್ತು ಚುರುಕಾದ ವಿಪತ್ತು ನಿರ್ವಹಣಾ ಪಡೆಯನ್ನ ಕಟ್ಟಿದೆ. ಇಸ್ರೋದ ಅತ್ಯಾಧುನಿಕ ಸ್ಯಾಟಲೈಟ್ ಗಳ ಮೂಲಕ ಈಗ ಚಂಡಮಾರುತ ಹುಟ್ಟುವ ಮೊದಲೇ ಅದನ್ನ ಟ್ರ್ಯಾಕ್ ಮಾಡಿ ಜನರನ್ನ ಸೇಫ್ ಜಾಗಕ್ಕೆ ಶಿಫ್ಟ್ ಮಾಡುವ ಮೂಲಕ ಜೀರೋ ಕ್ಯಾಶುಯಾಲಿಟಿ ಅಂದ್ರೆ ಯಾರಿಗೂ ಪ್ರಾಣಕ್ಕೆ ಕುತ್ತು ಬರಬಾರದು ಅಂತ ರಕ್ಷಣೆ ಮಾಡುವ ಮಟ್ಟಕ್ಕೆ ನಮ್ಮ ದೇಶ ಬೆಳೆದಿದೆ. ಇದು ನಿಜಕ್ಕೂ ನಮ್ಮ ಹೆಮ್ಮೆ ಅಲ್ವಾ? ಏನೋ ನಾವಿಲ್ಲಿ ಒಂದು ಕಟು ಸತ್ಯವನ್ನ ಒಪ್ಪಿಕೊಳ್ಬೇಕಾಗತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಬಂಗಾಳ ಕೊಲ್ಲಿ ಮತ್ತು ವಿಶೇಷವಾಗಿ ಅರಬ್ಬಿ ಸಮುದ್ರದಲ್ಲಿ ಇಷ್ಟೊಂದು ಡೆಡ್ಲಿ ಚಂಡಮಾರುತಗಳು ಪದೇ ಪದೇ ಸೃಷ್ಟಿಯಾಗ್ತಾ ಇರೋದಾದ್ರೂ ಯಾಕೆ? ಇದಕ್ಕೆ ನೇರ ಕಾರಣ ಬೇರೆ ಯಾರು ಅಲ್ಲ, ನಾವು ನೀವೇ ಮಾಡಿಕೊಂಡಿರುವಂತಹ ಗ್ಲೋಬಲ್ ವಾರ್ಮಿಂಗ್. ಹೌದು, ನಮ್ಮ ಫ್ಯಾಕ್ಟರಿಗಳು, ವಾಹನಗಳು ಉಗುಳುವಂತಹ ಕಾರ್ಬನ್ ಡೈಆಕ್ಸೈಡ್ ನಿಂದ ಭೂಮಿಯ ತಾಪಮಾನ ಹೆಚ್ಚಾಗ್ತಾ ಇದೆ. ಇದರ ಪರಿಣಾಮವಾಗಿ ಸಮುದ್ರದ ನೀರು ಅಕ್ಷರಶಃ ಕುದಿತಾ ಇದೆ. ಸಮುದ್ರದ ಉಷ್ಣಾಂಶ ಏರಿಕೆಯಾದಷ್ಟು ಇಂತಹ ರಕ್ಕಸ ಬಿರುಗಾಳಿಗಳಿಗೆ ಹಬ್ಬ. ನಾವು ಪರಿಸರವನ್ನ ನಾಶ ಮಾಡಿ ಪ್ರಕೃತಿಗೆ ಮಾಡಿದಂತಹ ದ್ರೋಹ ಈಗ ಮೈಲಾದಂತಹ ರಕ್ಕಸ ಚಂಡಮಾರುತಗಳ ರೂಪದಲ್ಲಿ ರಿಟರ್ನ್ ಗಿಫ್ಟ್ ಆಗಿ ನಮಗೆ ವಾಪಸ್ ಬರ್ತಾ ಇದೆ. ನಾವು ಈಗಲಾದ್ರೂ ಎಚ್ಚೆತ್ತುಕೊಳ್ಳದಿದ್ರೆ ಭವಿಷ್ಯದಲ್ಲಿ ಪ್ರತಿ ವರ್ಷವೂ ಇಂತಹ ವಿನಾಶವನ್ನ ಎದುರಿಸಬೇಕಾಗತ್ತೆ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಮನುಷ್ಯ ಎಷ್ಟೇ ದೊಡ್ಡ ಟೆಕ್ನಾಲಜಿ ಬೆಳೆಸಿದ್ರು ಕೂಡ, ಎಷ್ಟೇ ದೊಡ್ಡ ಬಿಲ್ಡಿಂಗ್ ಗಳನ್ನ ಕಟ್ಟಿದ್ರು ಕೂಡ, ಪ್ರಕೃತಿಯ ವಿಕೋಪದ ಮುಂದೆ ನಾವೆಲ್ಲರೂ ಕೂಡ ಝೀರೋ ಅನ್ನೋದನ್ನ ಇಂತಹ ಚಂಡಮಾರುತಗಳು ಆಗಾಗ ನಮಗೆ ನೆನಪಿಸ್ತಾನೆ ಇರುತ್ತವೆ. 195 ಕಿಲೋಮೀಟರ್ ವೇಗದ ಈ ಮೈಲಾ ಚಂಡಮಾರುತ ಯಾವುದೇ ಭಾರಿ ಅನಾಹುತ ಮಾಡದೆ ಕನಿಷ್ಠ ನಷ್ಟದೊಂದಿಗೆ ಪಾಸ್ ಆಗಲಿ, ನಮ್ಮ ಕರಾವಳಿಯ ಜನರ ಸುರಕ್ಷಿತವಾಗಿರಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಸೊ ನಿಮ್ಗೆ ಅನ್ಸುತ್ತೆ ಗಂಟೆಗೆ 195 ಕಿಲೋಮೀಟರ್ ವೇಗದಲ್ಲಿ ಅಪ್ಪಳಿಸಲಿರುವಂತಹ ಈ ಮೈಲಾ ಚಂಡಮಾರುತದ ಭೀಕರತೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಗ್ಲೋಬಲ್ ವಾರ್ಮಿಂಗ್ ಮತ್ತು ಹವಾಮಾನ ಬದಲಾವಣೆಯಿಂದಾಗಿ ಇಂತಹ ಪ್ರಕೃತಿ ವಿಕೋಪಗಳು ಹೆಚ್ಚಾಗ್ತಾ ಇವೆ ಅಂತ ನಿಮ್ಗನ್ಸುತ್ತಾ? ಚಂಡಮಾರುತದ ಸಮಯದಲ್ಲಿ ನಮ್ಮ NDRF ಪಡೆಗಳು, ಪೊಲೀಸ್ ಪಡೆಗಳು ಮತ್ತು ಆಡಳಿತ ಯಂತ್ರ ಮಾಡುವಂತಹ ನಿಸ್ವಾರ್ಥ ಸೇವೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಿಮ್ಮ ಅತ್ಯಂತ ನಿಖರವಾದ, ಲಾಜಿಕಲ್ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತದ ಕರಾವಳಿಗೆ ಎದುರಾಗಿರುವಂತಹ ಈ ಬಹುದೊಡ್ಡ ಪ್ರಕೃತಿ ವಿಕೋಪದ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ತಲುಪಿಸಿ ಅವರನ್ನ ಅಲರ್ಟ್ ಮಾಡುವ ಸಲುವಾಗಿ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ರಾಷ್ಟ್ರೀಯ ಭದ್ರತೆ, ಜಾಗತಿಕ ಆಗುಹೋಗುಗಳು, ಪ್ರಕೃತಿ ವಿಕೋಪಗಳು ಮತ್ತು ಜಿಯೋಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ ಗಳಿಗಾಗಿ ನಮ್ಮ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮತ್ತು ನಿಮಗೆ ಸಿಗುತ್ತೆ. ಮತ್ತೊಂದು ಮಹತ್ವದ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ಸೇಫ್ ಆಗಿರಿ, ದೇಶದ ಆಗುಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.